Bengaluru's Palace ground, where thousands of people have gathered for the Karnataka Pradesh Congress Committee President B.K. Hariprasad oath-taking ceremony. The event witnessed the participation of senior Congress leaders, ministers, legislators, party office bearers, workers and supporters from across Karnataka. The ceremony was seen as an important event for the party as it marked the beginning of a new leadership at the state unit. Now, let's talk to the party workers, supporters to know more. ಮಲ್ಲೇಶ್ವರಂ ಕ್ಷೇತ್ರದಲ್ಲೇ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಇದೇ ಕ್ಷೇತ್ರದಲ್ಲಿ ಹುಟ್ಟಿ, ಇದೇ ಕ್ಷೇತ್ರದಲ್ಲಿ ಬೆಳೆದು, ಇದೇ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ, ಇದೇ ಕ್ಷೇತ್ರದಲ್ಲಿ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆ ಮಾಡಿ, ಇದೇ ಕ್ಷೇತ್ರದಲ್ಲಿ KPCCಯ ಅತ್ಯುನ್ನತ ಹುದ್ದೆಯಾದ KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅದು ನಮಗೆ ಮನೆಯವರಾಗಿ ಎಲ್ಲ ಮಲ್ಲೇಶ್ವರದವರಿಗೆ ಒಬ್ಬ ಮನೆ ಮಗ ಈ ಪದಗ್ರಹಣ ಮಾಡ್ತಾ ಇದ್ದಾರೆ ಅಂತ. ಇದು ಸುಮಾರು 3,000 ಜನ ಮಲ್ಲೇಶ್ವರದಿಂದ ಪಕ್ಷಾತೀತವಾಗಿ ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಹೆಮ್ಮೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸುವರ್ಣಾಕ್ಷರ ಬರೆದಿರುವಂಥದ್ದು. ಸುಮಾರು 5 ದಶಕಗಳ ಕಾಲ, 50 ವರ್ಷಗಳ ಕಾಲ ಒಂದು ಬ್ಲಾಕ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಪಕ್ಷವನ್ನು ಬಲಪಡಿಸಿ ಸಾಮಾನ್ಯ ಕಾರ್ಯಕರ್ತರಿಗೆ ಶಕ್ತಿ ತುಂಬಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ B.K. ಹರಿಪ್ರಸಾದ್ ಸಾಹೇಬರು. ಇವತ್ತು ಅವರು KPC ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವುದರ ಮೂಲಕ, ಕರ್ನಾಟಕದ ಮೂಲಕ ಇವತ್ತು ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರದಲ್ಲಿ ಬರಲಿಕ್ಕೆ ಅವರ ನಾಯಕತ್ವದಲ್ಲಿ, ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ, ನಮ್ಮ ಎಲ್ಲ ಕರ್ನಾಟಕದ ಹಿರಿಯರ ನಾಯಕತ್ವದಲ್ಲಿ ನಾವು ಸಂಘಟನೆ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ, ಕಾರ್ಯಕರ್ತರ ಒಂದು ಧ್ವನಿ ಏನಿದೆ ಆ ಧ್ವನಿಗೆ ಶಕ್ತಿಯಾಗಿ ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ನಮ್ಮ B.K. ಹರಿಪ್ರಸಾದ್ ಸಾಹೇಬರು ಕಾರ್ಯಕರ್ತರ ರಕ್ಷಣೆಗೆ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. अल्हम्दुलिल्लाह B.K. हरिप्रसाद जो कि अभी जो हम लोग करावली बेल्ट से आए हुए हैं, उनका होल्ड उधर में अच्छा है. आज इनको कर्नाटक कांग्रेस प्रदेश कमेटी का उनको अध्यक्ष बना रहे हैं. उनसे ज़्यादा खुशी हम लोग को हो रही है कि वो हम लोग के बेल्ट के हैं, करावली बेल्ट के. अभी जैसा DK CM हो गया है, वैसा BK अभी जो आज उन लोग ओथ ले रहे हैं, इसके लिए वो ज़बरदस्त काम करेंगे. और 2028 में भी इंशाल्लाह 136 अभी लास्ट टाइम MLA आए थे, इस बार 156 आएंगे, ये उम्मीद है इंशाल्लाह. मैं श्री हरिप्रसाद साहब जो ग्रास रूट से NSU से फिर यूथ कांग्रेस है, फिर स्टेट कांग्रेस है, फिर इन्होंने सेंट्रल में भी बहुत बड़ा पोस्ट रखे थे, जनरल सेक्रेटरी रखे थे. आज इन्होंने KPCC कर्नाटका प्रेसिडेंट बनी. इस बात पर मैं उनको मुबारकबाद देना चाहता हूँ. इनकी लीडरशिप में 2028 का जो इलेक्शन होता है, इंशाल्लाह वो इलेक्शन में फिर कांग्रेस जीत कर आते हैं, मैं उम्मीद करता हूँ. B.K. ಹರಿಪ್ರಸಾದ್ ಅವರು ವಿದ್ಯಾರ್ಥಿ ಜೀವನದಿಂದಲೂ ಸಹ ಸಂಘಟನೆಯನ್ನು ಮಾಡ್ಕೊಂಡು ಬಂದವರು. ಅವರು ಎಲ್ಲ ಹಂತಗಳಲ್ಲೂ ಸಂಘಟನೆಯನ್ನು ಮಾಡ್ಕೊಂಡು ಬಂದು ಇವತ್ತು ಒಂದು ಈ ಹಂತಕ್ಕೆ ಬಂದಿದ್ದಾರೆ. ಅವರ ಕಾಂಗ್ರೆಸ್ ಒಂದು ದಿನಚರಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಸಂಘಟನೆಯ ಅದು ಮೂಲ ಉದ್ದೇಶ ಆಗಿತ್ತು. ಇವತ್ತು KPCC ಅಧ್ಯಕ್ಷರಾಗಿರೋದು ನಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತಂದಿದೆ ಅಂತ ಹೇಳ್ತೇನೆ. ಇವತ್ತು ತುಂಬ ಖುಷಿ ಆಯ್ತಿದೆ. ಹರಿಪ್ರಸಾದ್ ಅವರು ಅಧ್ಯಕ್ಷತೆಯಲ್ಲಿ KPCC ಅಧ್ಯಕ್ಷರಾಗ್ತಿದ್ದಾರೆ. ತುಂಬ ಖುಷಿ ಆಯ್ತಿದೆ. ಅವರು ತುಂಬ ವರ್ಷಗಳಿಂದ ಅವರು ಕಷ್ಟಪಟ್ಟಿದ್ದಾರೆ. ಅವರು ಬರಬೇಕು ಅಂತ ಆಸೆ ಆಯಿತು, ಇವತ್ತು ಬಂದಿದ್ದಾರೆ. ಕಾಂಗ್ರೆಸ್ ಮುಂದೆ ಬರಬೇಕು, ಕಾಂಗ್ರೆಸ್ ಗೆಲ್ಲಬೇಕಿತ್ತು. बहुत अच्छा महसूस हो रहा है क्योंकि हरिप्रसाद साहब जो है कांग्रेस के बहुत पुराने सीनियर लीडर हैं. आज उन्होंने चार्ज लिए हैं. ये चार्ज के उन्होंने लेने की वजह से हमारे शिवाजी नगर हल्के से हमारे रिजवान अरशद साहब के सदारत में आज हम लोगों सारे शिवाजी नगर के सारे 7 कॉन्स्टिट्यूंसियों से सब मिलकर यहाँ पर हमारे हरिप्रसाद साहब को मुबारकबाद देने के लिए आए हुए हैं. ಇವಾಗ ನಮ್ಮ B.K. ಹರಿಪ್ರಸಾದ್ ಸಾಹೇಬರು ಏನು KPCC ಅಧ್ಯಕ್ಷರಾಗಿ ಇವತ್ತು ಪತಾಕಾರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಶಿವಾಜಿನಗರ ಕ್ಷೇತ್ರದಿಂದ ನಮ್ಮ ಶ್ರೀಯುತ ರಿಜ್ವಾನ್ ಅರ್ಷದ್ ಸಾಹೇಬರು ಆದೇಶದ ಮೇರೆಗೆ ಕಮ್ಮಿ ಅಂದರೂ ನಾವು ಒಂದು 4-5 ಸಾವಿರ ಜನ ಎಲ್ಲ ವರ್ಕರು, ಕಾಂಗ್ರೆಸ್ ವರ್ಕರ್ ಬಂದು ಇಲ್ಲಿ ಅಸೆಂಬಲ್ ಆಗಿ ಅವ್ರಿಗೆ ಒಂದು ಶುಭಾಶಯ ಕೋರೋದಕ್ಕೆ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದಿದ್ದೀವಿ. Firstly, I would like to congratulate Mr. B.K. Hariprasad sir for being appointed as KPCC president, whereas we are very happy to see a grassroots level worker coming from NSUI, then coming to Youth Congress, then Bangalore District Committee, State Committee, then coming to KPCC President. We are happy to see people from low level also coming to a higher position of Congress party, so that it gives us the energy and boost ourselves so that to work hard for the Congress party. ಏನಿವತ್ತು ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ನೂತನ ಅಧ್ಯಕ್ಷರಾಗಿ B.K. ಹರಿಪ್ರಸಾದ್ ಅವರು
ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ತುಂಬ ಇಡೀ ಕರ್ನಾಟಕದಾದ್ಯಂತ ಖುಷಿ ತಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಅಂತಹ ವ್ಯಕ್ತಿಗೆ ಒಂದು ಅವಕಾಶವನ್ನು ನಮ್ಮ ಹೈಕಮಾಂಡ್ ಮಾಡಿಕೊಟ್ಟಿದ್ದೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ನಾಯಕರು ಆದಂಥ ರಿಜ್ವಾನ್ ಅರ್ಷದ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮುಖಂಡರಿರ್ಬೋದು, ನಾಯಕರಿರ್ಬೋದು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿ ನನ್ನ ಒಂದು ಒತ್ತಾಯ ಏನು ಅಂತಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಇವತ್ತಿನವರೆಗೂ ನಮ್ಮ ನಾಯಕರಾದಂಥ ರಿಜ್ವಾನ್ ಅರ್ಷದ್ ಸಾಹೇಬರು ಪಟ್ಟಿರುವಂಥ ಕಷ್ಟ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರೋದ್ರಿಂದ ಅವರಿಗೆ ಮುಂದಿನ ಮಂತ್ರಿಮಂಡಲದಲ್ಲಿ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು கேட்கொள்ளுறேன். நம்முடைய தலைவர் பி.கே. ஹரிபிரசாத் சார் இன்னைக்கு சார்ஜ் எடுக்கிறாரு. அவருக்கு வாழ்த்து சொல்ல நம்முடைய ಜನಪ್ರಿಯ ನಾಯಕರು ರಿಜ್ವಾನ್ ಅರ್ಷದ್ ಸಾರ್, நம்முடைய ಶಿವಾಜಿನಗರ MLA ಅವ್ರ ನೇತೃತ್ವದಲ್ಲಿ நாங்கள் ಎಲ್ಲ நம்ம கவுன்சிலர் சகில் சார், சுஜாவுதீன் சார், கோபி மற்ற எல்லா வார்ட்லேயும் சேர்ந்து ஒரு 6000 ஜனத்தை நம்ம சார்பில் கூட்டின்னு வந்துக்கிறாரு. நம்ம MLA சார்பில் நம்ம பி.கே. ஹரிபிரசாத் சாருக்கு வாழ்த்து தெரிவிக்க வந்துக்கிறோம். அவருக்கு வாழ்த்துக்கள், कंग्रेचुलेशन. அவர் கூட எப்பவுமே நாங்கள் இருக்கோம், பார்ட்டியை ஸ்ட்ராங் பண்ணுவோன்னு சொல்லிக்கிறோம். हमारे सीनियर लीडर जनाब हरिप्रसाद साहब आज KPCC सदर का चार्ज ले रहे हैं. हमें उम्मीद है वो अच्छी तरह सदारत करेंगे और हम सब उनको फॉलो करेंगे. आज हम यहाँ रिजवान अरशद साहब की सदारत में यहाँ सब आए हैं उनको मुबारकबाद देने के लिए और उनको कामयाबी की दुआ करने के लिए. ಕಂಗ್ರ್ಯಾಚುಲೇಷನ್ ಫಾರ್ ಬಿ.ಕೆ. ಹರಿಪ್ರಸಾದ್. ನಮ್ಮ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ಮ ಕಡೆ ಎಲ್ಲರಿಗೂ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ರಿಜ್ವಾನ್ ಅರ್ಷದ್, ನಮ್ಮ MLA ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ ಅವರು, ಶಕೀಲ್ ಸರ್ ಅವರು, ಸುಜಾ ಸರ್ ಅವರು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಸುಭಾಷು, ನಾವು OBC ಪ್ರೆಸಿಡೆಂಟ್ ಗೋಪಿ ಕೃಷ್ಣಮೂರ್ತಿ ಅಂತ ನಮ್ಮ ಕಡೆಯಿಂದ ಎಲ್ಲರೂ ಸೇರಿ ಸುಮಾರು ಒಂದು ಎಂಟರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು 6000 ಜನ ಮೇಲೆ ಜಾಸ್ತಿ ಬಂದಿದ್ದೀವಿ. ಈ ಫಂಕ್ಷನ್ ಮಾಡೋಕ್ಕೆ ಇದು ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. कंग्रेचुलेशन फॉर ऑल. B.K. हरिप्रसाद साहब जी एक बहुत सीनियर लीडर हैं. वो पूरा दिल्ली में रह चुके हैं और दिल्ली AICC सेक्रेटरी इंचार्ज गोवा, गुजरात सब वो काम करके अभी कर्नाटका में वो आए हैं. अब उनको जो सोच समझ कर हाई कमांड ने जो ओहदा दिया है बहुत अच्छा किया है, क्योंकि एक्सपीरियंस हैंड है. वो बहुत सीनियर मोस्ट लीडर है. वो सीनियर कांग्रेस के हैं. वो आज तक उन्होंने पार्टी बदलाव कुछ नहीं किया, एक ही पार्टी में. मैं जब से कॉलेज में पढ़ रहा हूँ तब से उनके साथ हरिप्रसाद को देख रहा हूँ. उनके साथ वो बहुत अच्छे लीडर हैं और जो भी उनके साथ रहते हैं उनको भी कुछ इसमें कमेटी में या कुछ भी अहदे पे लाते हो. वर्कर्स का भी वो बहुत अच्छा सोचते हैं. मैं हमारे राहुल गांधी जी का और D.K. शिव कुमार जी का और संदीप वाला हमारा इंचार्ज सेक्रेटरी का शुक्रिया करता हूँ और थैंक बोलता हूँ जिन्होंने एक अच्छे लीडर को आज KPCC प्रेसिडेंट बनाया. और साथ साथ में मैं ये भी रिक्वेस्ट करता हूँ हरिप्रसाद साहब को और D.K. शिव कुमार जी को कि हमारे MLA नौजवान जनाब अरशद साहब को अपनी कैबिनेट में अच्छा से अच्छी जगह दें, क्योंकि वो एजुकेटेड हैं, पढ़े लिखे हैं और बहुत एक्सपीरियंस MLA हैं और नौजवान हैं. उनको आप अपनी कैबिनेट में अच्छा पोस्ट देंगे तो हम आप सबका शुक्र करते हैं. He is very honest for the party and the High Command has choose the very good leader to lead the party. The coming election 2028 in his leadership again the Congress government will come. The Congress government will lead for the Congress party, for the people who gave to the party, we gave for the many schemes. Definitely the many schemes it will work out for the next election. Definitely next election is his leadership, the Congress party will come to the power. हम लोगों को कांग्रेस पार्टी के ऊपर जो भरोसा था आज भी भरोसा है. और जो अपॉइंटमेंट हुआ है B.K. हरिप्रसाद जी का, जो से यूथ कांग्रेस और मेन कांग्रेस INTC फ्रंटर ऑर्गेनाइजेशन के जो लोग हैं वो सब लोग खुशी से
कांग्रेस पार्टी का धन्यवाद कर रहे हैं, क्योंकि बीके हरिप्रसाद आने के बाद से और पावरफुल में हम लोग आने वाले हैं और आने वाले इलेक्शनों में हम लोग अच्छे से अच्छे मार्जिन 200 सीट पार करेंगे आने वाले इलेक्शन में। और जीबीए के इलेक्शन में हम लोग 5 भी मेयर बिठाने जा रहे हैं, क्योंकि बीके हरिप्रसाद आके हैं। एक ग्रासरूट लेवल लीडर आज केपीसीसी प्रेसिडेंट बने, तो आपको कैसा महसूस? ग्रास रूट लेवल लीडर जब केपीसीसी प्रेसिडेंट होते हैं तो जितने भी ग्रास रूट लेवल एंटायर इंडिया के अंदर ग्रास रूट लेवल वर्कर्स हैं, उनको एक हिम्मत मिली है कि ग्रास रूट लेवल के लीडर आज केपीसीसी प्रेसिडेंट बन के हैं, तो हमारा भी मौका मिल सकता है कि हम लोगों भी आगे जाके अच्छे से अच्छे पोस्ट में आ सकते हैं। It's a proud moment for all the congressmen because B.K. Hariprasad ji is the one. He's a person who started his political journey from NSUI, Youth Congress, Seva Dal, and also he's done his KPCC, AICC, and he is a CWC member. So he is one. What do you say? He's the person who motivates youngsters like us, where we feel that we can also, if we work for the party, if we work for the organization, Congress party will surely give you your place. So B.K. Hariprasad sir is one of the person who sets an example as a true congressman. So all of us are very happy to see a true congressman as a Congress president today in KPCC. We are very happy about the fact that a honest congressman has been given a big responsibility, and we are all ready to work with him, and we are all ready to work under his guidance. Today it's been a great gathering here. So the motto of this particular gathering is our new KPCC president Shri B.K. Hariprasad sir is swearing in as the KPCC president. So I would also like to appreciate our national leader Rahul Gandhi ji and our state chief minister D.K. Shivkumar ji, our Sarvagna Nagar MLA and minister to tourism minister and energy minister Shri KJ George sir, Shri Rana George sir. So I belong to Nagwara ward, Sarvagna Nagar constituency. So B.K. Hariprasad sir has come from Youth Congress. So this is a good example of how a Youth Congress member has become a state president today. So for all the party workers, this is a very big example. This is a very good example, and there are a lot of people here, and it's a different environment. And I don't think so anyone has done such a big program here. So I wish B.K. Hariprasad sir all the very best. Thank you. ಇವತ್ತಿನ ಕಾರ್ಯಕ್ರಮ ಜೋಳ ಸಂತೋಷ ಕಾರ್ಯಕ್ರಮ. ಏನು ಬಿ ಕೆ ಹರಿಪ್ರಸಾದ್ ಅವರು ಏನು ಚಾರ್ಜ್ ತಾಣ್ತಿದ್ದಾರೆ, ಮುಂದಿನ ದಿನಗಳಲ್ಲಿ 28 ಏನು ಚುನಾವಣೆ ಬರ್ತದೆ, ಆ ಚುನಾವಣೆಯಲ್ಲಿ ದೃಷ್ಟಿ ಇಟ್ಕೊಂಡು ಅವರು ಈಗಲಿಂದಲೇ ಕೆಳವಂತದ ಕೇಡರ್ ಬೇಸ ಕಾರ್ಯಕರ್ತರ ಅಧಿಕಾರಗಳನ್ನು ಕೊಟ್ಟು ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಡಿತ ಪಕ್ಷವನ್ನು ಕಟ್ಟಿ 28ಕ್ಕೆ CM ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ತಂದು ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. केपीसीसी B.K. हरिप्रसाद के नायकत्व में ज़मीर भी आको 10,000 आदमियों को बुला लगा को हैं, उसमें पहले ना को 3,000 आदमियों को साथ में ले लगा को हैं। B.K. हरिप्रसाद को साहब को एक बड़ी ताकत मिली, ज़मीर भी के सके आदमी को एक बड़ा अहदा उन्होंने दिला रही, दूसरा को पूरी कांग्रेस पार्टी दे रही है। उनको DCM का वादा कर रहे थे, वोट मिनिस्ट्री उनको कंटिन्यू दे रही। फिर अब इंशाल्लाह फिर नेक्स्ट आने वाले इलेक्शन में भी 5 साल इंशाल्लाह अच्छी हुकूमत करते, उसके बाद में ज़मीर भी को DCM देने का एक वादा कर कोई ಇಷ್ಟು ವರ್ಷ ಸುಮಾರು KPCC ಪ್ರೆಸಿಡೆಂಟ್ಗಳೆಲ್ಲ ಇದ್ದರು. ಇವತ್ತು ಹೈಕಮಾಂಡಿಂಗು ಒಂದು CM ಈಗ ಒಂದು ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ವರ್ಕ್ ಮಾಡೋರು ಕೊಟ್ಟಿದ್ದಾರೆ. ಇವ್ರು ಕಮ್ಮಿ ಇಲ್ಲ, ಕಾಂಗ್ರೆಸ್ ಆಲ್ ಇಂಡಿಯಾಲಿ ಸುಮಾರು 24 ಸ್ಟೇಟಲ್ಲಿ ಅಬ್ಸರ್ವ್ ಆಗಿದ್ದರು ಇವರು ನಂಬರ್ 1 KPCC ಪ್ರೆಸಿಡೆಂಟ್ ಆಗ್ತಾರೆ. ಇನ್ನೂ ಮುಂದಿನ ಸರ್ಕಾರನೂ 100% ತಗೊಂಬರೋ ಕೆಪಾಸಿಟಿ ಇದೆ ಹರಿಪ್ರಸಾದ್ಗೆ. ಅವರೊಂದು ಆಧಾರ ಇಲ್ಲ, ಆಲ್ ಇಂಡಿಯಾ ಲೀಡರ್ ದೊಡ್ಡ ಪೋಸ್ಟಲ್ಲಿ ಇದ್ದಿರೋರು ಎಲ್ಲ ನೋಡೋ ಜನ ಯಾವ ಅದಕ್ಕೆ ಬಂದಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ಟಿಂದ ಬಂದಿದ್ದಾರೆ. 100% ನಮ್ಗೆ ಆಲ್ ಓವರ್ ಇಂಡಿಯಾ ಕೊಟ್ಟಿರೋದು ಹರಿಪ್ರಸಾದ್ ಇಸ್ ನಂಬರ್ 1 KPCC ಪ್ರೆಸಿಡೆಂಟ್. ಹೊಸ ನಾಯಕತ್ವ ಅಂದರೆ ಕಾಂಗ್ರೆಸ್ಸಿಗೆ ಮತ್ತು ಹೊಸ ನಾಯಕತ್ವ ಜೊತೆಗೆ ಹೊಸ ಉತ್ಸಾಹನ ಇದೆ. ಈಗ ಕಾಂಗ್ರೆಸ್ ಪಾರ್ಟಿ ಒಳಗೆ ಸಣ್ಣ ಸಮಾಜನ ಗುರುತಿಸಿ ಇಂಥ ದೊಡ್ಡ ಹುದ್ದೆಗಳು ಕೊಡೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ದುಡಿದವರಿಗೆ ಮುಂದಿನ ದಿನಮಾನದಲ್ಲಿ ಅವಕಾಶಗಳು ಸಿಗ್ತಾವೆ ಅನ್ನೋದೈತೆ. ಹರಿಪ್ರಸಾದ್ ಅವರು ಒಳ್ಳೆಯ ನಾಯಕರು, ಅವರು ಮುಂದಿನ ದಿನಮಾನದಲ್ಲಿ ಹೊಸ ಸಮಾಜನ ಒಟ್ಟಿಗೆ ತಗೊಂಡು ಹೋಗಿ ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಮ ಅಭಿಪ್ರಾಯ ಇದೆ. ನಮ್ಮ B.K. ಹರಿಪ್ರಸಾದ್ ಆಗಿದ್ದು ಭಾಳ ಸಂತೋಷ ಆಗಿದೆ. ನಮ್ಮ ಕಾಂಗ್ರೆಸ್ಸಿಗೆ ಮತ್ತೆ ಶಕ್ತಿ ಬಂದಿದೆ, ಮತ್ತು
ಹಿಂದುಳಿದ ವರ್ಗ ಕೊಟ್ಟು ಮತ್ತು ಅಹಿಂದ ಮತ್ತು ಎಲ್ಲ ವರ್ಗವನ್ನು ತೊಗೊಂಡು ಹೋಗೋ ಶಕ್ತಿ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗಿದೆ. ಇದನ್ನು ನಾವು ನೋಡಿ ಭಾಳ ಸಂತೋಷ ಆನಂದ ಆಗಿದೆ ನಮಗೆಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಹುಮ್ಮಸ್ಸು ನೋಡಿದರೆ ಮತ್ತೆ ಮುಂದಿನ 2028ಕ್ಕೆ ಸ್ಪಷ್ಟವಾಗಿ ನಾವು 135 ಇದೆ, 150ರಿಂದ ಮೇಲೆ ದಾಟ್ತೀವಿ ಅಂತೇಳಿ ಈ ಒಂದು ಸಮಾವೇಶದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಇವತ್ತು ಒಂದು ಬಿ ಕೆ ಹರಿಪ್ರಸಾದ್ ಅವರ ನೂತನ KPCC ಅಧ್ಯಕ್ಷರಾಗಿ ಸಾರಥ್ಯ ವಹಿಸ್ತಾ ಇದ್ದಾರೆ. ಅವರ ಪದಗ್ರಹಣ ಸಮಾರಂಭದಲ್ಲಿ ನಾವು ಅಲ್ಲಿಂದ ಆಗಮಿಸಿದ್ದೇವೆ. ನಮಗೆ ಈ ಸಮಾರಂಭವನ್ನು ನೋಡಿದರೆ, ಯಾಕಂದರೆ ಬಿ ಕೆ ಹರಿಪ್ರಸಾದ್ ಅವರ ಹತ್ರ ಸಂಘಟನಾ ಚಾತುರ್ಯರು ಹಾಗೂ ಹಲವಾರು ಒಂದು ರಾಜ್ಯದ ಉಸ್ತುವಾರಿಯನ್ನು ವಹಿಸಿದಂಥ ವ್ಯಕ್ತಿ. ಅವರಿಗೆ ಎಂದೂ ಜಾತಿ ಮತ ಭೇದ ಭಾವವಿಲ್ಲ. ಅವರ ಈ ಒಂದು ಅಧ್ಯಕ್ಷರಾಗಿ ಪದಗ್ರಹಣ ವಹಿಸ್ತಾ ಇದ್ದಾರೆ. ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತುಂಬ ಹೆಮ್ಮೆಯಾಗಿದೆ. ಹಾಗೂ ಮತ್ತೊಮ್ಮೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯೊಂದಿಗೆ ಈ ಒಂದು ಹರಿಪ್ರಸಾದ್ ಅವರು ಕೈ ಜೋಡಿಸಿದರೆ ಎಲ್ಲ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ವಿವಿಧ ಮುಖಂಡರುಗಳ ಒಂದು ನೇತೃತ್ವ ವಹಿಸಿ ಮುಂಬರ್ತಕ್ಕಂಥ 2028 ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವು ಜಯಬೇರಿ ಬಾರಿಸಿ ಎಲ್ಲ ಬಡ ಜನರ ಒಂದು ಪರವಾಗಿ ನಿರ್ತಕ್ಕಂಥ ಸರ್ಕಾರ ಮತ್ತೊಮ್ಮೆ ನಾವು ಕರ್ನಾಟಕದಲ್ಲಿ ಆಗುತ್ತೆ ಅಂತಂದೇಳಿ ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬ್ರದ್ದು ಪದಗ್ರಹಣ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇವರು ಕೊಪ್ಪಳ, ನಾವು ತುಮಕೂರು ಈ ಕಡೆಯಿಂದೆಲ್ಲ ಬಂದಿದ್ದೀವಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟ ಮೇಲೆ ಮತ್ತೆ ಯಾರು ಅಂತ ನಾವು ಹುಡುಕ್ತಾ ಇದ್ವಿ. ಇದು ಪರ್ಯಾಯವಾಗಿ ಯಾರು ಇರ್ತಾರೆ ಹಿಂದುಳಿದ ವರ್ಗಕ್ಕೆ ಅಂತ ನಾವು ಹುಡುಕ್ತಾ ಇದ್ವಿ. ಬಟ್ ಇವತ್ತು ಒಳ್ಳೆಯ ಒಂದು ನಿರ್ಧಾರ ತೊಗೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಬಿ ಕೆ ಹರಿಪ್ರಸಾದ್ ಅವರು ಅದಕ್ಕೆ ಒಳ್ಳೆಯ ಕೇಪಬಿಲಿಟಿ ಇರೋ ಮನುಷ್ಯ. ಸೊ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ಯಾರು ಕೊಡ್ತಾರೆ ಅಂತ ಇದ್ವಿ ನಾವು. ಬಿ ಕೆ ಹರಿಪ್ರಸಾದ್ ಅವರು ಒಂದು ಒಳ್ಳೆ ಒಂದು ವ್ಯಕ್ತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. DK ಹರಿಪ್ರಸಾದ್ ರವರು 4 ಸಲ ರಾಜ್ಯಸಭಾ ಸದಸ್ಯರಾಗಿ, ಇಂದಿರಾ ಗಾಂಧಿ ಸಂಪುಟದಲ್ಲಿ ಸಹ ಕೇಂದ್ರ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ಸಾಕಷ್ಟು ರಾಜ್ಯಗಳ ಉಸ್ತುವಾರಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮರುಜನ್ಮ ನೀಡಲು ಧ್ರುವತಾರೆಯಂತಾಗಿ ಬಂದಿದ್ದಾರೆ. ಆದ ಕಾರಣ ನಾವು DK ಹರಿಪ್ರಸಾದರವರು ಹಾಗೂ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಗೂ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 180ರಷ್ಟು ಸ್ಥಾನಗಳನ್ನು ಗಳಿಸಿ ಜಯಬೇರಿ ಬಾರಿಸುವೆಂದು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. BK ಹರಿಪ್ರಸಾದ್ ಅವರು ಭಾಳ ಸ್ಟ್ರಾಂಗ್ ಲೀಡರ್ ಇದ್ದಾರೆ. ಸೋಷಿಯಲ್ ಜಸ್ಟಿಸ್ಗೋಸ್ಕರ ಮತ್ತು ಸೆಕ್ಯುಲರಿಸಮ್ಗೋಸ್ಕರ ಈಸ್ ದ ನೋನ್ ಪರ್ಸನಾಲಿಟಿ ಇನ್ ದ ಇಂಡಿಯಾ. ಐ ಹ್ಯಾವ್ ಫುಲ್ ಫೇತ್ ದಟ್ he will regenerate the party and he will definitely bring back the party next 2028 election. Thank you, sir. Sir, how do you see this transition from DK Shivkumar to BK Hariprasad? No, it is going in the good hand from DK Shivkumar to Hariprasad ji. He is a strong leader. He is a cadre, Congress party cadre from grassroots level. ನಿಜವಾಗಲೂ ಹರಿಪ್ರಸಾದ್ ಸಾಹೇಬರು ಅವರು ಸುಮಾರು 40-45 ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವ್ರಿಗೆ ಈ ಸ್ಥಾನಮಾನ ಯಾವಾಗಲೂ ಸಿಗಬೇಕಾಗಿತ್ತು. ಆದರೆ ಲೇಟಾಗಿ ಸಿಕ್ಕಿದ್ರೂ ತುಂಬ ಖುಷಿ ಆಗ್ತಾ ಇದೆ. ಇವರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಕೆಲಸಗಳಾಗುತ್ತೆ. ಒಳ್ಳೆ ನಾಯಕರು ಮತ್ತು ಅವರು ವಯಸ್ಸು ನೋಡೋಂಗಿಲ್ಲ, ಯುವಕರಿದ್ದಾಗೆ ಅವರು ಯುವಕರನ್ನ ತುಂಬ ಬೆಳೆಸ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೊಡಕು ಬರದಂತೆ ನಡೆದುಕೊಂಡು ಹೋಗ್ತಾರೆ. ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಟಾಗಿ ತಗೊಂಡೋಗ್ತಾರೆ ಅಂತ ಏಕೈಕ ವ್ಯಕ್ತಿ ಇವರು. ನಿಜವಾಗ್ಲೂ ನಮಗೆ ತುಂಬ ಆನಂದ ಆಗ್ತಾಯಿದೆ ಇವತ್ತು ಅವರು ಪದಗ್ರಹಣ ತಗೊತಾ ಇರೋದು. ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಕರ್ನಾಟಕ ರಾಜ್ಯದಲ್ಲಿ BK ಹರಿಪ್ರಸಾದರವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇರೋದು ಸರ್ಕಾರಕ್ಕೆ ಮತ್ತು ನಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಆಸೆಪಡ್ತಾರೆ. ತುಂಬ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಜಯಬೇರಿಯನ್ನು ಮುಂದಿನ 2028ಕ್ಕೆ ಇನ್ನೂ ಹೆಚ್ಚಿನ ಒಂದು ಸೀಟ್ಗಳು ಬರಲಿಕ್ಕೆ ಇವರ ಒಂದು ಸಂಘಟನೆ ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಧ್ಯಕ್ಷ ಸ್ಥಾನ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಥಾನ. ಅದು ಇವತ್ತು ಏನು ನಮ್ಮ ಕಾಂಗ್ರೆಸ್ ಸಿದ್ಧಾಂತ ಇದೆ, ಹಲವಾರು ವರ್ಷಗಳಿಂದ ಆ ಸಿದ್ಧಾಂತಕ್ಕೋಸ್ಕರ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹರಿಪ್ರಸಾದ್ ಅವರು. ಬರೀ ರಾಜ್ಯಕ್ಕೆ ಸೀಮಿತ ಅಲ್ಲ, ಅವರು ಇಡೀ ದೇಶಕ್ಕೆ ಸೀಮಿತ. ಸೊ ಇಂಥವ್ರಿಗೆ ಅಧ್ಯಕ್ಷರನ್ನು ಮಾಡಿರೋದು
ಖಂಡಿತ ನಮ್ಮಂಥ ಸಿದ್ಧಾಂತ ನಂಬಿರೋ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಖುಷಿ ವಿಚಾರ. ಹರಿಪ್ರಸಾದ್ ಅವರ ಮುಖಂಡತ್ವದಲ್ಲಿ ಖಂಡಿತ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಇನ್ನಷ್ಟು ಜನಪರ ಯೋಜನೆಗಳು ಅನುಷ್ಠಾನ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಹರಿಪ್ರಸಾದ್ ಸಾಹೇಬರು ಪದಗ್ರಹಣ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರು ಅಲ್ವಾ, ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸರ್ಕಾರ ಬಂದ್ರೂ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರು ಇದ್ದರು, ಸಿದ್ದರಾಮಯ್ಯವರು ಯೋಜನೆಗಳೆಲ್ಲ ಕೊಟ್ಟರು, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಈ ಯೋಜನೆ ಕೊಟ್ಟರು, ಈಗೂ ಬರ್ತಾರೆ. ಈಗ DK ಶಿವಕುಮಾರ್ ಬರ್ತಾ ಇದ್ದಾರೆ, ಅವರು ಯೋಜನೆ ಕೊಟ್ಟು ಅವರು ಜನಗಳಿಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇನ್ನೂ ಗೆಲ್ಲಿ, ಜನರ ಮನಸ್ಸು ಗೆಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸಂಘಟನೆಯಿಂದ ಬಂದಿರತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿದ್ದು ಭಾರಿ ಖುಷಿಯಾಗಿದೆ. ಅದರಲ್ಲಿ ಇಡೀ ಸಮಾಜದಿಂದ ಒಬ್ಬ BK ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಕ್ಕೂ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತದ DK ಶಿವಕುಮಾರ್ ಸಾಹೇಬರು ಅವರು ಸಹ ಈ ಸಂಘಟನೆಯಿಂದ ಮುಂದಾಡಿದಾಗ ಇನ್ನೂ ಹೆಚ್ಚಿನ ಸಂಘಟನೆ ಹೆಚ್ಚಾಗಿ ಬೆಳೀಲಿ ಅಂತೇಳಿ ನಾನು. BK ಹರಿಪ್ರಸಾದ್ ಅವರು ಸಣ್ಣ ಕಾರ್ಯಕರ್ತರಿಂದ ಹಿಡಿದು ರಾಜ್ಯದ ಅಧ್ಯಕ್ಷರಾಗೋವರೆಗೂ ಮಾಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಂದರೆ ಅವರು ಅಂದರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥವ್ರು ಅಂದರೆ BK ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರ ಒಂದು ನಾಯಕರಾಗಿ ಬೆಳೆದಿರೋದಕ್ಕೆ ಅವರಿಗೆ ನಮಗೆ ತುಂಬ ಹೃದಯದ ಅವರಿಗೆ ಸ್ವಾಗತವನ್ನು ಕೋರ್ತಾ ಹಾಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹಾಗೂ ತಡಗಣಿ ಗ್ರಾಮದ ಹುಚ್ಚರಾಯಪ್ಪ ಎಂಬ ಕಾಂಗ್ರೆಸ್ ಪಕ್ಷದ ಮುಖಂಡರು. ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ, ಇನ್ನೂ ಹೆಚ್ಚು ಕಾಂಗ್ರೆಸ್ ಪಕ್ಷ ಮುಂದೆ 28ನೇ ತಾರೀಕು ಇವರ ಮುಖಂಡತ್ವದಲ್ಲಿ ಮತ್ತೆ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಅಭಿವೃದ್ಧಿಯನ್ನು ವ್ಯಕ್ತಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ಗೆ ಒಂದು ಒಳ್ಳೆ ವ್ಯಕ್ತಿ ಎಲ್ಲ ಬರ್ತಾ ಇರೋದು ಅಂತ ಅನಿಸ್ತಾ ಇದೆ. ನಾವು 120 ವಾರ್ಡಿಂದ ಮಾತಾಡ್ತಾ ಇದ್ದೀವಿ. ನಾವು ಮಂಜುಳಾ ಅಂದು ನನ್ನ ಹೆಸರು. ನಮ್ಮ ಸಾಹೇಬರು ದಿನೇಶ್ ಗುಂಡ್ರಾಸ್ ಅವರೊಬ್ಬರ ಫಾಲೋವರ್ಸ್. ನಾವು ಎಲ್ಲ ಒಳ್ಳೆಯದಕ್ಕೆ ಎಲ್ಲ ನಡೀತಾ ಇದೆ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದೀವಿ. ಎಲ್ಲ ಸಂಘಟನೆಯಿಂದ ಬಂದು ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಈ ಕಡೆ ಸೇರಿಸೋದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲಿಗೆ ನಮ್ಮ ಕಾಂಗ್ರೆಸ್ ಕಟ್ಟಡ ಸ್ಟ್ರಾಂಗ್ ಆಗಿರಲಿ ಅಂದ್ಬಿಟ್ಟು ನಾವೆಲ್ಲ ಹೋರಾಡಕ್ಕೆ ಬಂದಿದ್ದೀವಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸ್ತಾರೆ, ಅವ್ರನ್ನ KPC ಅಧ್ಯಕ್ಷರು ಮಾಡ್ತಾರೆ ಅನ್ನೋದೊಂದು ಸಂತೋಷದ ಸುದ್ದಿ. ಅದೇ ರೀತಿ ಮುಂದೆ ಅದೇ ಕಾರ್ಯಕರ್ತರನ್ನೆಲ್ಲ ಕೈ ಹಿಡಿತಾರೆ ಅಂತ ನಾವೆಲ್ಲ ನಂಬಿದ್ದೀರಿ. ಅದೇ ಖುಷಿಯಿಂದ ಇಡೀ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮೂಲೆಗಳಿಂದ ಇಲ್ಲಿ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಾವು ನೋಡಿ BK ಹರಿಪ್ರಸಾದ್ ಫ್ರೆಂಡ್ಸು. ಬಟ್ ಏನಪ್ಪ ಅಂದರೆ ತಿಂಡಿ ವ್ಯವಸ್ಥೆ ಸರಿಗಿಲ್ಲ, ಜನ ನಾನಾ ಥರ ತಿಂಡಿ ವ್ಯವಸ್ಥೆ ಸರಿಗಿಲ್ಲ, ನಾನಾ ಥರ ಬಂದ್ಬಿಟ್ಟು ಎಲ್ಲರೂ ಹಾಳು ಮಾಡ್ಕೊಂಡು ಹೋಗ್ತಾವ್ರೆ, ತುಳ್ಕೊಂಡು ಹೋಗ್ತಾ ಇದ್ದಾರೆ. ಸಿಸ್ಟಮ್ ಸರಿ ಇಲ್ಲ ಅಲ್ಲಿ, ತಿಂಡಿ ನೀರುಗಳು ಅವರವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿ ಪಕ್ಕದ ಮನೆಯವರು ಹರಿಪ್ರಸಾದ್ ಪಕ್ಕದ ಮನೆಯವ್ರು ನಡೀರ್ಬೇಕಾರೆ ನಾರಾಯಣ ಅಂತ ಒಳ್ಳೆಯವನು ವ್ಯಕ್ತಿ ಒಳ್ಳೆಯವನು ಒಳ್ಳೇದಾಗಬೇಕು. See, we are very much grateful and thankful to the High Command of Congress, where they have been highlighted and collected a person like from the grassroots who has been working with all the department, all the wings, and that person has become a KPCC president who is very confident enough to lead the state. The Karnataka government is going to take care of this party, and we are going to deliberately win in the coming elections also with the guidelines of BK Hariprasad sir and DK Shivakumar sir. So this is a very great genuine decision which has been taken from the High Command, and we all from Shivaji Nagar Youth Congress team and the Congress party with the MLA Sir Rizwan Arshad ji. So we have been accumulated here to just wish them in a good hopes, and we will definitely make sure that this party has been greater high position in Karnataka in the coming days as well. As a youngster, what is the expectation from the new leadership? We are looking forward with a good partnerships with the KPCC presidents as well. So where already the DK Shivakumar has already been given us the free bus facilities also for the young generation, for the education purposes and all other things also. And we are also looking forward to work with them with the great ambience and all the opportunities. Thank you so much. Once again, and we request our Minister DK sir to give a ministry post as soon as possible to our DK Rizwan Arshad sir. We request humble our command and request to the party is that our MLA Shri Rizwan Arshad sir should become a minister for youth. That is the humble request for KPCC President BK Hariprasad sir as well as CM Shri DK Shivakumar sir. ಪಕ್ಷಕ್ಕೆ ಒಂದು ಒಳ್ಳೆ ಆನ ಬಲ ಬಂದಂಗೆ ಆಯಿತು. ಯಾಕಂದರೆ ಅವರು ಅವತ್ತಿಂದನೂ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬ ಬೂತ್ ಲೆವೆಲಲ್ಲಿ, ಪಂಚಾಯಿತಿ ಲೆವೆಲಲ್ಲಿ, ಆಮೇಲೆ ನಮ್ಮ ಸೆಂಟ್ರಲ್ ಆಗಿರ್ಬೋದು,
ಎಲ್ಲ ಕಡೆ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡಿ ಇವತ್ತು ನಮ್ಮ ಸ್ಟೇಟಲ್ಲಿ KPCC ಪ್ರೆಸಿಡೆಂಟ್ ಆಗಿರೋದ್ರಿಂದ ನಮಗೆಲ್ಲ ತುಂಬ ಒಳ್ಳೆಯದು. ಇವರು ಆಗಿರೋದ್ರಿಂದ ಈಗ ಮುಂದಿನ ಪೀಳಿಗೆಗೆ ಯಂಗ್ಸ್ಟರ್ಸ್ಗಳಿಗೆ ನಮಗೆಲ್ಲ ಒಳ್ಳೆ ಚಾನ್ಸಸ್ಸು ರಾಜಕೀಯದಲ್ಲಿ ಬೆಳವಣಿಗೆ ಆಗೋದಕ್ಕೆ ಬೆಳೆಯೋದಕ್ಕೆ ಎಲ್ಲ. ಅದರಿಂದ ಹರಿಪ್ರಸಾದ್ ಅವ್ರಿಗೆ ಸಿಕ್ಕಿರೋದು ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನೀವು ನೋಡ್ತಾ ಇದ್ದೀರಾ ಜನಗಳು ಹೆಂಗೆ ಅವ್ರ ಪರವಾಗಿ ನಿಂತಿದ್ದಾರೆ. BK ಹರಿಪ್ರಸಾದ್ ಸಾಹೇಬರು ಹೆಂಗಂದರೆ ಭಾಳ ಒಳ್ಳೆ ಮನುಷ್ಯ. ಬರೀ ಕರ್ನಾಟಕದೇ ಅಲ್ಲ, ಬೇರೆ ಹಲವಾರು ರಾಜ್ಯದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹೋದ್ರೂ ಅವ್ರ ಬಗ್ಗೆ ಒಳ್ಳೆಯೇ ಬಯಸ್ತಾರೆ. ಒಳ್ಳೆ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಅವ್ರ ಪರವಾಗಿ ನಮ್ಮ ಬೆಂಬಲ, ನಮ್ಮ ಕಾಂಗ್ರೆಸ್ ಅವ್ರ ಕಾರ್ಯಕರ್ತರ ಬೆಂಬಲ ಅವ್ರ ಪರವಾಗಿ ಇದೆ. ನಾವು ಯುವಕರು ಯೂತ್ ಕಾಂಗ್ರೆಸ್ಸಿಂದ ನಾವು ಮಲ್ಲೇಶ್ವರ ಮಸಲಿಂಬಲ್ಲಿ ಅರಮನೆ ನಗರ ಬ್ಲಾಕ್ ಉಪಾಧ್ಯಕ್ಷರು ನಾವು ಯೂತ್ ಕಾಂಗ್ರೆಸ್ಸಿಂದ ಭಾಳ ಸಂತೋಷ. ನಮ್ಮ ಬೆಂಬಲ ಅವ್ರಿಗೆ ಇದೆ. ನಾನು ಯೂತ್ ಕಾಂಗ್ರೆಸ್ಸಿಂದನೇ ಬಂದಿರೋದು. ನಾವು ಸರ್ ನಡೆಯೋ ದಾರಿಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ನಾನು ಮಲ್ಲೇಶ್ವರಮಲ್ಲೇ ಇರೋದು. ಅವ್ರು 30 ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಯಾವ ಥರ ನಡ್ಕೊಂಡು ಬಂದಿದ್ದಾರೆ ಅವೆಲ್ಲ ನೋಡ್ತಾನೆ ಇದ್ದೀವಿ. ನಮ್ಮ ಮಹಿಳೆಯರಿಗಂತೂ ತುಂಬ ಗೌರವ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದಿರೋದು ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಎಷ್ಟು ಜನ ಬಂದಿದ್ದಾರೆ, ಸೇರ್ಕೊಂಡಿದ್ದಾರೆ. ನಾನು ವಾರ್ಡಿಂದ ಜನನೂ ನಾವು ಕರ್ಕೊಂಬಂದಿದ್ದೀವಿ. ನಮ್ಗೆ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಮತ್ತು ಅವ್ರ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅಧ್ಯಕ್ಷ ಪೋಸ್ಟ್ ಸಿಕ್ಕಿರೋದು ನಮಗೆಲ್ಲ ತುಂಬ ಸಂತೋಷ. ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ BK ಹರಿಪ್ರಸಾದ್ ಅವರು ತುಂಬ ಸತತವಾಗಿ ಅವರು ರಾಜಕಾರಣದಲ್ಲಿ ದೀರ್ಘಕಾಲದಿಂದಲೂ ನಮ್ಮ ಮಲ್ಲೇಶ್ವರಂಗೆ ಕಿರೀಟ ಇದ್ದಂಗೆ ಅವರು ಪ್ರತಿಯೊಂದೂ ಅವರು ಹಂತವಾಗಿ ಎಲ್ಲ ಇದನ್ನು ಎದುರಿಸ್ಕೊಂಡು ಬಂದಿರೋದು. ಏನೇ ಕಾರಣಕ್ಕೂ ಏನೇ ಇದಕ್ಕೂ ಯಾವುದೇ ಹಿಂದೂಗಳಿಗಾಗಲಿ ಮುಸ್ಲಿಮ್ಗಾಗಲಿ ಭೇದ ಭಾವ ಯಾವತ್ತೂ ಏನು ಮಾಡಲ್ಲ. ಅದೇ ನಮ್ಮ BJP ಆದರೆ ಪ್ರತಿಯೊಬ್ಬರನ್ನು ನೋಡಿ ಹಿಂದೂ ಮುಸ್ಲಿಮ್ಸ್ ಅಂತ ಬೇರೆ ಅದೇ ಭಾವನೆ ಮಾಡಿಕೊಂಡು ಹಿಂದೂಗಳನ್ನ ತುಂಬ ದೂರ ತುಂಬ ಅನ್ಯೂಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಏನೇ ಆಗಲಿ ಆ ಥರ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿಲ್ಲ. ಆ ಥರ ಯಾರೂ ನಡೆದಿಲ್ಲ. ಅದು ನಮಗೆ ಹೆಮ್ಮೆ ಇದೆ. ನಮ್ಮ ಹರಿಪ್ರಸಾದ್ ನಮ್ಮ ಕ್ಷೇತ್ರದವರು ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ನಮಗೆಲ್ಲ ತುಂಬ ಕಾರ್ಯಕರ್ತರಿಗೆ ತುಂಬ ಖುಷಿಯಾಗಿದೆ. ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ನೇತಾಜಿಯಾಗಿ, ಕಾಂಗ್ರೆಸ್ ಸಿದ್ಧಾಂತದ ಒಬ್ಬ ಅನುಯಾಯಿಯಾಗಿ BK ಹರಿಪ್ರಸಾದ್ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಕೆಲಸ ಮಾಡಿ ಸಂಘಟನೆ ಮಾಡಲಿ. ಅವರೊಂದಿಗೆ ನಾವೆಲ್ಲ ಇರ್ತೀವಿ. ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷ BK ಹರಿಪ್ರಸಾದ್ ಅವ್ರ ಜೊತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.